ಬಾಲಿವುಡ್ ಹಿರಿಯ ನಟ ಧರ್ಮೇಂದ್ರ ನಿಧನರಾಗಿದ್ದಾರೆ. ಬಾಲಿವುಡ್ ಹೀಮ್ಯಾನ್ ಇನ್ನು ನೆನಪು ಮಾತ್ರ. ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬೆಳ್ತಾ ಇದ್ದಂತಹ ಬಾಲಿವುಡ್ ಹಿರಿಯ ನಟ ಧರ್ಮೇಂದ್ರ 29 ವರ್ಷ ವಯಸ್ಸಾಗಿರುತ್ತೆ, ನಿಧನರಾಗಿದ್ದಾರೆ. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸುತ್ತಾರೆ ಧರ್ಮೇಂದ್ರ. ಇಬ್ಬರು ಪತ್ನಿಯರು, ಮಕ್ಕಳನ್ನು ಕೂಡ ಅಗಲಿದ್ದಾರೆ ಧರ್ಮೇಂದ್ರ ಅವರು. ವಿಲೆ ಪಾರ್ಲೆ ಸ್ಮಶಾನದಲ್ಲಿ ಧರ್ಮೇಂದ್ರ ಅವರ ಅಂತ್ಯಕ್ರಿಯೆ ಕೂಡ ನಡೆಸಲಾಗುತ್ತೆ. ಮುಂಬೈನ ವಿಲೆ ಪಾರ್ಲೆ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಧರ್ಮೇಂದ್ರ ಇನ್ನಿಲ್ಲ. ಬಾಲಿವುಡ್ ಹಿರಿಯ ನಟರು, 89 ವರ್ಷ ವಯಸ್ಸಾಗಿರುತ್ತೆ, ವಿಧಿವಶರಾಗಿದ್ದಾರೆ. ಭಾರತೀಯ ಚಿತ್ರರಂಗದ ಧೀಮಂತ ಕಲಾವಿದರು. ಎರಡನೇ ಪತ್ನಿ ಸಂಸದೆ ಹೇಮಾ ಮಾಲಿನಿ. ಶೋಲೆ ಸಿನಿಮಾದ ವೀರು ಪಾತ್ರ ಚಿರಸ್ಥಾಯಿಯಾಗಿರುತ್ತೆ. ನಿಜಕ್ಕೂ ಶೋಲೆ ಸಿನಿಮಾದಲ್ಲಿ ಆ ಪಾತ್ರವನ್ನು ನೋಡ್ತಾ ಇದ್ದರೆ ಮತ್ತೊಮ್ಮೆ ಮಗದೊಮ್ಮೆ ನೋಡಬೇಕು ಅನ್ನಿಸುವಂಥ ಬಹುದೊಡ್ಡ ಪಾತ್ರವನ್ನು ನಿಭಾಯಿಸಿರ್ತಾರೆ ಅತ್ಯದ್ಭುತವಾಗಿ. ಶೋಲೆ ಸಿನಿಮಾದಲ್ಲಿ ವೀರು ಅನ್ನುವಂತಹ ಪಾತ್ರ 2012ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೂ ಕೂಡ ಭಾಜರಾಗಿದ್ದಂತಹ ನಟ. 1960ರಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದಂತಹ ನಟ. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರ್ತಾರೆ. ಶೋಲೆ, ಸೀತಾ ಔರ್ ಗೀತಾ, ಈ ರೀತಿಯಾದಂತಹ ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ನಟಿಸಿರುವಂತಹ ಕಲಾವಿದ ಇನ್ನಿಲ್ಲ. ಬಾಲಿವುಡ್ ಹೀಮ್ಯಾನ್ ಅಂತಲೇ ಕರೆಯಲ್ಪಡಲಾಗಿರುತ್ತೆ. ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಇವತ್ತು ವಿಧಿವಶರಾಗಿರುವಂಥದ್ದು. ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವಿ, ಧರ್ಮೇಂದ್ರ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅನ್ನುವಂಥ ಮಾಹಿತಿ ಇದೆ. ಸಾಕಷ್ಟು ಹಿಟ್ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೆಲವೊಂದು ಪಾತ್ರಗಳಂತೂ ಎಲ್ಲರ ಮನಸ್ಸಿನಲ್ಲಿ ನೆಲೆಯೂರಿದೆ ಅಂತಲೇ ಹೇಳ್ಬೋದು. ಸೊ ಅಂತ್ಯಕ್ರಿಯೆಗೆ ಯಾವೆಲ್ಲ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇತ್ತು, ಅವರ ಕೊನೆಯ ಕ್ಷಣಗಳನ್ನು ಮೆಲುಕು ಹಾಕೋದಾದ್ರೆ ರವಿ. ಎಸ್ ರೋಜಾ, ಯಾಕಂದ್ರೆ ಬಾಲಿವುಡ್ ನ ಹಿರಿಯ ನಟ ಧರ್ಮೇಂದ್ರ ಅವರು ಯಾಕಂದ್ರೆ ದಶಕಗಳ ಕಾಲ ನಮ್ಮನ್ನೆಲ್ಲ ಇಡೀ ಭಾರತೀಯ ಅದ್ಭುತ ಕಲಾವಿದ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಾಲಿವುಡ್ ನ ಹೀಮ್ಯಾನ್ ಅನ್ನುವಂತಹ ಒಂದು ಪಟ್ಟವನ್ನ ಪಡ್ಕೊಂಡಂತಹ ಹಿರಿಯ ನಟ. ಸೊ ಯಾಕಂದ್ರೆ ಮುಂಬೈ ನಿವಾಸದಲ್ಲಿ ಇವತ್ತು ಧರ್ಮೇಂದ್ರ ಅವರು ಕೊಂಚಿಡಿದ್ರು ಅಂತದನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ 300ಕ್ಕೂ ಅಧಿಕ ಅಂದ್ರೆ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಪ್ರತಿಯೊಂದು ಭಾರತೀಯ ಚಿತ್ರಗಳಲ್ಲಿ ತಮ್ಮದೇ ಆದಂತಹ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡುವಂತಹ ಅದ್ಭುತ ಕಲಾವಿದ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತಿನ ಒಂದು ದಿನ ಯಾಕಂದ್ರೆ ಅವರ ಒಂದು ಸಿನಿಮಾಗಳು ಇವತ್ತಾಗ ಬಾಲಿವುಡ್ ನಲ್ಲಿ ಸಾಕಷ್ಟು ವಿಚಾರವಾಗಿ ಅದನ್ನು ಅಂದಿನ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ರು. ಬಟ್ ಈ ನಿಟ್ಟಿನಲ್ಲಿ ನೋಡುವಂತಂದ್ರೆ ಬಾಲಿವುಡ್ ನಲ್ಲಿ ಆಲ್ಮೋಸ್ಟ್ ಎಲ್ಲಾ ರೀತಿಯಾದಂತಹ ಒಂದು ಕಲಾವಿದರು ಇರೋರಾಗಿರ್ಬೋದು, ಇರುವಂತಹ ಒಂದು ವಿಲೆ ಪಾರ್ಲೆ ಸ್ಮಶಾನದಲ್ಲಿ ಕೂಡ ಧರ್ಮೇಂದ್ರ ಅವರ ಅಂತ್ಯಕ್ರಿಯೆಯನ್ನ ಮಾಡುವ ನಿರ್ಧಾರವನ್ನ ಮಾಡಿದ್ರು ಅಂತಾನೆ ಹೇಳ್ಬೋದು ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.